ಗಾಂಧೀಜಿಯವರು ಅಷ್ಟೇ, ಒಂದು ಕರೆ ಕೊಟ್ಟರು ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಅಸ್ಸಾಂ ಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರ ಮಾತು ಅವರ ರಾಜಕೀಯ ಸಿದ್ಧಾಂತ, ಅವರ ನಿಲುವುಗಳು ಅದನ್ನ ನಾನು ತಗೊಳ್ಳಲ್ಲ. ಹಿಂಗೆ ಯೋಚನೆ ಮಾಡಕ್ಕೆ ಬರಬೇಕಾಗಿದೆ ನಮ್ಮಲ್ಲಿ ಅಂತ. ನಾವು ವ್ಯಕ್ತಿಯನ್ನು ಸಾರಾಸಗಟಾಗಿ ಪ್ರೀತಿಸಬೇಕು, ಸಾರಾಸಗಟಾಗಿ ದ್ವೇಷಿಸಬೇಕು ಅನ್ನೋ ಲೆವೆಲ್. ನಮ್ಮ ಶತ್ರುವಿನಲ್ಲಿರೋ ಒಳ್ಳೆಯ ಗುಣವನ್ನು ನಾವು ಪ್ರೀತಿಸಬೇಕು. ಬಿದ್ದಿದ್ದಾನೆ ರಾವಣ, ಇನ್ನು ಕೆಲವು ಕ್ಷಣಕ್ಕೆ ಪ್ರಾಣ ಹೋಗುತ್ತೆ. ಲಕ್ಷ್ಮಣ, ರಾವಣ ಮಹಾವಿದ್ವಾಂಸ, ಹೋಗಿ ಅವನ ಹತ್ರ ಉಪದೇಶ ಕೇಳು, ಬುದ್ಧಿವಾದ ಹೇಳಿಸ್ಕೊ. ಆವಾಗ ಹೋಗಿ ಲಕ್ಷ್ಮಣ ಕೈ ಜೋಡಿಸ್ಕೊಂಡು, ನಮ್ಮ ಅಣ್ಣ ಹೇಳ್ತಾನೆ ಬಹಳ ದೊಡ್ಡ ಪಂಡಿತರಂತೆ, ನೀವು ಏನಾದರೂ ಉಪದೇಶ ಮಾಡಿ, ಕೈ ಜೋಡಿಸ್ಕೊಂಡು ಕೇಳ್ತಾನೆ. ನಾನು ಇದು 2 ನಿಮಿಷ ಬದುಕ್ತೀನಪ್ಪ, ಇವಾಗೇನು ಉಪದೇಶ ಮಾಡಲಿ, ಆದರೆ ಒಂದು ಜೀವನದಲ್ಲಿ ಕಲಿತೆ, ತಪ್ಪು ಮಾಡುವುದಕ್ಕೆ ನಾನು ಟೈಮ್ ವೇಸ್ಟ್ ಮಾಡದೆ, ಪೋಸ್ಟ್ಪೋನ್ ಮಾಡದೆ ನುಗ್ಗುತ್ತಿದ್ದೆ. ಒಳ್ಳೆಯದು ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ತಿದ್ದೆ. ನೀನು ಅದನ್ನು ಮಾಡಬೇಡ ಜೀವನದಲ್ಲಿ. ರಾಮ ಗುರುತಿಸದ ಅದನ್ನು. ಇದು ನಮ್ಮ ದೇಶ, ಹೇಳಿದ್ನಲ್ಲ, SSLC ಆದಮೇಲೆ ನಾನು ಯಾಕೆ ಸನಾತನ ಸಂಸ್ಕೃತಿಯನ್ನು ಕಲಿಸ್ತೇನೆ, ಇದೆಲ್ಲ ಬರೋದಲ್ಲೇ. ಇವೆಲ್ಲ ಸನಾತನ ಸಂಸ್ಕೃತಿ. ಶತ್ರುವಿನಲ್ಲಿರುವ ದುಷ್ಟತನವನ್ನು ದ್ವೇಷ ಮಾಡು, ಅವನನ್ನೇ ದ್ವೇಷ ಮಾಡಬೇಡ. ವಸಿಷ್ಠ ತನ್ನ ಹೆಂಡತಿ ಅರುಂಧತಿ ಕರೆದು, ಅರುಂಧತಿ, ವಿಶ್ವಾಮಿತ್ರ ತಪಸ್ಸಿ ಕುಳಿತಿದ್ದಾನೆ, ಪಾಪ ಅವನಿಗೆ ಯಾರು ಊಟ ಕೊಡ್ತಾರೆ, ನೀನು ಅಡುಗೆ ಮಾಡಿಕೊಂಡು ಪ್ರತಿನಿತ್ಯ ಅವನಿಗೆ ಊಟ ಕೊಡು. ಅರುಂಧತಿ ಹೇಳ್ತಾಳೆ, ಯಾವ ಬಾಯಿಂದ ಹೇಳ್ತೀರಿ ನೀವು ಈ ಮಾತನ್ನು? ನನ್ನ 100 ಮಕ್ಕಳನ್ನು ಕೊಂದವನವನು. ನೀವು ಮರೆತು ಹೋಗಿರಬಹುದು, ಹೆತ್ತ ಒಡಲು ನಾನು ಮರಿತೀನ? ಆವಾಗ ವಸಿಷ್ಠ ಹೇಳ್ತಾನೆ, ನೆನ್ಪಿಟ್ಕೋ, ದುಷ್ಟನ ದೌರ್ಜನ್ಯವನ್ನು ನಾವು ದ್ವೇಷಿಸಬೇಕು, ಆದರೆ ಅವನು ತಿದ್ಕೋಬೇಕು ಅಂತ ಹೊರಟ್ರೆ ಅವನಿಗೆ ನಾವು ಸಹಾಯ ಮಾಡಬೇಕು.